ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪಟ್ಟದಾಟ ಅಂತಿಮ ಘಟ್ಟಕ್ಕೆ ತಲುಪಿದೆ. ಚದುರಂಗದಲ್ಲಿ ಪದತ್ಯಾಗದ ಸಂಕೇತವನ್ನು ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯರ ಅತ್ಯಂತ ನಂಬುಗೆಯ ಅತ್ಯಾಪ್ತ ನಾಯಕ ಕೆಎನ್ ರಾಜಣ್ಣ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಕುರ್ಚಿ ಬಿಡೋಕೂ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ ಅನ್ನೋ ಮೂಲಕ ಪಟ್ಟದ ಯುದ್ಧಕ್ಕೆ ರೋಚಕ ತಿರುವನ್ನ ಕೊಟ್ಟಿದ್ದಾರೆ. ಅತ್ತ ಡಿಕೆ ಶಿಷ್ಯ ರಾಮನಗರದ ಇಕ್ಬಾಲ್ ಫೈನಲ್ ಡೇಟ್ ರಿವೀಲ್ ಮಾಡಿದ್ದಾರೆ. ಕಾಲ ಬರ್ತಿದೆ, ಟಿಕ್ ಟಿಕ್ ಸದ್ದು ಕೇಳಿಸ್ತಾ ಇದೆ. ಮೇ ಕ್ರಾಂತಿಗೆ ಡೇಟ್ ಹತ್ತಿರವಾದಂತೆ ಭಾಸವಾಗ್ತಾ ಇದೆ. ಪಂಚರಾಜ್ಯಗಳ ಫಲಿತಾಂಶದ ಬಳಿಕ ಡೆಲ್ಲಿಯಲ್ಲಿ ರಾಜ್ಯದ ಪಂಚಾಯಿತಿ ನಡೆಯಲಿದೆ. 3 ವರ್ಷದಿಂದ ಧಗಧಗಿಸ್ತಾ ಇರೋ ಅಂತರ್ಯುದ್ಧದ ಜ್ವಾಲೆ ಇದು. ಸಿಂಹಾಸನ ಸಂಘರ್ಷದ ಬೆಂಕಿ ಸ್ಫೋಟದ ಸುಳಿವು ಸಿಗ್ತಾ ಇದೆ. ಸಿದ್ದು ಸೇನೆ 2 ವರ್ಷದ ಪಟ್ಟು ಹಾಕಿದ್ರೆ ಡೆಲ್ಲಿಯಲ್ಲಿ ಡೈನಮೈಟ್ ಇಟ್ಟ ಬಂಡೆ ಗಡುವು ಕೊಟ್ಟು ಘರ್ಜಿಸಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಕಂಪನದ ಸುಳಿವು ಸಿಗ್ತಾ ಇದೆ. ಅಧಿಕಾರ ಮುಂದುವರಿಕೆಗೂ ಸಿದ್ಧ, ಕುರ್ಚಿ ಪದತ್ಯಾಗಕ್ಕೂ ಬದ್ಧ. ಪಟ್ಟ ಬಿಟ್ಟುಕೊಡೋಕೆ ಸಿದ್ಧ ರಾಮಯ್ಯ, ರಾಜಣ್ಣ ಸಂಚಲನ. ಕುರ್ಚಿ ಯುದ್ಧಕ್ಕೆ ಬೈ ಎಲೆಕ್ಷನ್ ಅವಳಿ ಅಖಾಡದ ರಿಸಲ್ಟ್ ಮೇಲೆ ಅಧಿಕಾರದ ಮಹಡಿ ಏಳಲಿದೆ. ಈ ಪಟ್ಟದ ಬೆಂಕಿ ನಡುವೆ ಕ್ರಾಂತಿವೀರ ರಾಜಣ್ಣ ಕೊಟ್ಟ ಹೇಳಿಕೆ ಮಹಾ ಕದನದಲ್ಲಿ ಪದತ್ಯಾಗದ ಸಂಚಲನ ಎಬ್ಬಿಸಿದೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರ ಮುಂದುವರಿಕೆಗೂ ಸಿದ್ಧ, ಪದತ್ಯಾಗಕ್ಕೂ ಬದ್ಧ ಅಂತ ಸಾರಿದ ಸಿದ್ದು ಪರಮಾಪ್ತ ರಾಜಣ್ಣ ಗೊಂದಲಗಳು ಬಗೆಹರಿಸಿದಷ್ಟು ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದ್ದಾರೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಓಪನ್ ಮೈಂಡ್ ನಲ್ಲಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ರಾಹುಲ್ ಆದೇಶ ಪಾಲನೆ, ಸಹಕಾರ ಕೇಳಿದ ಸಿಎಂ. ಕಳೆದ ವಾರ ಸಿಎಂ ನಡೆಸಿದ ಆಪ್ತರ ಸಭೆಯಲ್ಲಿನ ಗುಟ್ಟುಗಳನ್ನ ಬಿಡಿಸಿಟ್ಟಿದ್ದಾರೆ ರಾಜಣ್ಣ. ಸಿಎಂ ಓಪನ್ ಮೈಂಡ್ ನಲ್ಲಿದ್ದಾರೆ. ರಾಹುಲ್ ಗಾಂಧಿ ಸೂಚನೆ ಪಾಲಿಸುವುದಾಗಿ ಸಿಎಂ ಹೇಳಿದ್ದಾರೆ. ಆಗ ನಿಮ್ಮೆಲ್ಲರ ಸಹಕಾರ ಬೇಕು, ಅವರ ತೀರ್ಮಾನದಂತೆ ನಡೆಯೋಣ ಅಂತ ಹೇಳಿದಾರಂತೆ. ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಆ ದೃಷ್ಟಿಯಲ್ಲಿ ಆ ಚರ್ಚೆನೂ ಕೂಡ ಅಷ್ಟೇ. ಈಗ ಹೈಕಮಾಂಡು ಈಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ ಅನ್ನೋದನ್ನ ಪದೇ ಪದೇ ರೀಟರೇಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಅವರು ಎಲ್ರಿಗೂ ಹೇಳಿದ್ದು ಏನು ತೀರ್ಮಾನ ಕೊಡ್ತಾರೆ ತೀರ್ಮಾನದಂತೆ ನಾವೆಲ್ಲ ನಡ್ಕೊಂಡು ಹೋಗೋಣಪ್ಪ ಅಂತಕ್ಕಂಥ ಸಲಹೆ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಚಿವರು ಕೂಡ ಒಪ್ಪಿದ್ದಾರೆ. ಸಿದ್ದರಾಮಯ್ಯನವರ ನಂತರ ನಾವು ದಲಿತ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ರಿ. ನಾವು ಅದು ಬದ್ಧ, ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನಾನು ಬದ್ಧ ಇದೆ. 2013ರಿಂದ 18ರ ಸಿದ್ದರಾಮಯ್ಯಗೂ ಈ ಅವಧಿಯ ಸಿದ್ದರಾಮಯ್ಯಗೂ ಬಹಳ ವ್ಯತ್ಯಾಸ ಇದೆ. ಮುಂದಿನ ಚುನಾವಣೆ 2 ವರ್ಷ ಇದೆ. ಮುಂದಿನ ರಾಜಕೀಯ ಹೀಗೇ ಆಗಬಹುದು ಅನ್ನೋದಕ್ಕೆ ಈಗಲೇ ಸಾಧ್ಯ ಇಲ್ಲ. ರಾಜಕಾರಣದಲ್ಲಿ ಬಹಳಷ್ಟು ನೀರು ಹರಿಯಬೇಕಾದ ಸಮಯವೂ ಇದೆ. ರಾಹುಲ್ ಗಾಂಧಿ ಹೇಳಿದ್ದನ್ನ ಸಿದ್ದರಾಮಯ್ಯ ಪಾಲನೆ ಮಾಡುವ ಮನಸ್ಥಿತಿಯಲ್ಲಿದ್ದಾರೆ. ಆದ್ರೆ ನಮ್ಮೆಲ್ಲರ ಒತ್ತಾಯ ಅವರೇ ಮುಂದುವರಿಯಬೇಕು, ಅದನ್ನ ಹೈಕಮಾಂಡ್ಗೂ ತಿಳಿಸಿದ್ದೀವಿ ಎಂದಿದ್ದಾರೆ ರಾಜಣ್ಣ. ಸಿದ್ದರಾಮಯ್ಯನು ಅದು ಹೈಕಮಾಂಡ್ನಲ್ಲಿ ತೀರ್ಮಾನ ಮಾಡುವಂಥ ವಿಚಾರ. ನಮ್ಮೆಲ್ಲರೂ ಒತ್ತಾಯ ನಾವೇನೇನು ಹೇಳಬೇಕು ಅಂತ ಇದೆ ನಾವೆಲ್ಲ ಹೇಳಿದ್ದೇವೆ, ಗೊತ್ತಾಯ್ತಾ. ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೇವೆ. ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಇನ್ ದ ಅರ್ತ್. ಈಗಿನ 1 ನಿಮಿಷಕ್ಕೆ ಏನು ಬೇಕಾದ್ರೂ ಆಗ್ಬೋದು, ಗೊತ್ತಾಯ್ತಾ. ಅದರಿಂದ ರಾಜಕಾರಣದಲ್ಲಿ ಬಹಳಷ್ಟು ಸಮಯ ಇದೆ, ಇನ್ನು ನೀರು ಬಹಳಷ್ಟು ಹರಿಬೇಕಾದಂಥ ದೂರನೂ ಇದೆ. ಅದರಿಂದ ಆಗ ಏನೇನಾಗ್ತವೆ ಅಂತೇಳಿ ಈಗಲೇ ನಾವು ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ.
23-28 ಸಿದ್ದರಾಮಯ್ಯ ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನು ಹೇಳ್ತಾರೆ ಅಷ್ಟೇ. ನಡೀರಿ. ಮೇ 15ರಂದು ಡಿಸಿಎಂ ಡಿಕೆಶಿ ಸಿಎಂ ಆಗೋದು ಫಿಕ್ಸ್. ಅಂತಿಮ ದಿನಾಂಕ ಕೊಟ್ಟ ಶಾಸಕ ಇಕ್ಬಾಲ್ ಹುಸೇನ್. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮತ್ತೊಮ್ಮೆ ಜ್ಯೋತಿಷಿಯಾಗಿದ್ದಾರೆ. ಈ ಬಾರಿ ಫೈನಲ್ ಡೇಟ್ ನೀಡಿದ್ದು ಮೇ 15ಕ್ಕೆ ಡಿಕೆಶಿ ಸಿಎಂ ಆಗೋದು ಫಿಕ್ಸ್ ಅಂತಿದ್ದಾರೆ. ಮೇ 15ರ ಒಳಗಡೆ ಅವರಿಗೆ ಅಧಿಕಾರ ಸಿಗಲಿದೆ ಅನ್ನುವ ಅಭಿಲಾಷೆ ಇದೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ನಾನು ಅಂದ್ಕೊಂಡಿದ್ದೀನಿ ಮೇ 15ರೊಳಗಡೆ ಅವ್ರಿಗೆ ಅಧಿಕಾರ ಸಿಗ್ತದೆ ಅಂತ ಆಸೆ ಅಭಿಲಾಷೆ ನನ್ನ ಮನಸ್ಸಲ್ಲೂ ಇದೆ. ವಿಚಾರ ಹೇಳಿದರೆ ಅದ್ರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾವಾಗ ಆಜ್ಞೆ ಬರ್ಬೋದು ಸರ್? ಯಾವ ಡೇಟ್ ಸಿಗೋದು ಸರ್? ಕಡೆಯ ಡೇಟ್ ಕೊಡ್ತಾ ಇದ್ದೀವಲ್ಲ, ಮೇ 15 ಅಷ್ಟೇ. ಅದೇ ಫೈನಲ್ ಡೇಟ್ ನಮ್ದೆಲ್ಲರದ್ದು. ಖಂಡಿತವಾಗೂ ಹಾಗೆ ಆಗ್ತದೆ. ದಲಿತ ಸಿಎಂ ಕೂಗು, ಜನರ ಪ್ರೀತಿ ವಿಶ್ವಾಸ. ಯಾವುದೇ ತೀರ್ಮಾನಕ್ಕೂ ಬದ್ಧ ಎಂದ ಪರ. ಇತ್ತ ಕಲಬುರಗಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲದಕ್ಕೂ ಹೈಕಮಾಂಡ್ ಉತ್ತರ ನೀಡಲಿದೆ ಅಂತ ಹೇಳಿದ್ರು. ನಾನಂತೂ ದೆಹಲಿಗೆ ಹೋಗ್ತಾ ಇಲ್ಲ ಎಂದ ಪರ. ದಲಿತ ಸಿಎಂ ಕೂಗು ಅದು ಜನಾಭಿಪ್ರಾಯ, ಪ್ರೀತಿ ವಿಶ್ವಾಸದ ಮಾತು ಅಂತ ಜನರಿಗೆ ದನಿಯಾದ್ರು. ಡಿಕೆಶಿಗೆ ಬರ್ತ್ಡೇ ಗಿಫ್ಟ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಯಾವುದೇ ತೀರ್ಮಾನ ಕೈಗೊಂಡ್ರು ಬದ್ಧ ಅಂತ ಹೇಳಿದ್ರು. ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ನಾವು ದೆಹಲಿಗೆ ಹೋಗ್ತಾ ಇದ್ದೀರಾ? ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ. ಈಗ ಆಗಾಗ ದಲಿತ ಸಿಎಂ ಕೇಳಿ ಬರ್ತಾ ಇತ್ತು. ಸಿದ್ದರಾಮಯ್ಯ ಅವರ ನಂತರ ಜನಾಭಿಪ್ರಾಯ, ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. ಅಧಿಕಾರ ಶಾಶ್ವತವಲ್ಲ, ಆದರೆ ಪಟ್ಟದ ಕದನದಲ್ಲಿ ಪದತ್ಯಾಗದ ಬಿರುಗಾಳಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಎಬ್ಬಿಸಿದೆ. ಅಷ್ಟಕ್ಕೂ ರಾಹುಲ್ ನಿರ್ದೇಶನ ಏನಾಗಿರಲಿದೆ? ಸಿದ್ದರಾಮಯ್ಯಗೆ ಅಧಿಕಾರ ತ್ಯಾಗಕ್ಕೆ ಸೂಚಿಸ್ತಾರಾ? ಡಿಕೆಶಿಗೆ ಪಟ್ಟ ಕಟ್ತಾರಾ? ಅಥವಾ ಮೂರನೇ ಆಯ್ಕೆಗೆ ಒಲವು ತೋರ್ತಾರಾ? ಈ ಪ್ರಶ್ನೆಗಳು ಇಡೀ ಹಸ್ತದ ಮನೆಯನ್ನ ಕುತೂಹಲದಿಂದ ತುದಿಗಾಲಲ್ಲಿ ನಿಲ್ಲಿಸಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.